ಸೊ ಮಂಡ್ಯ ರಾಜಕಾರಣ ರೋಚಕ ತಿರುವನ್ನ ಪಡಿತಾ ಇದೆ. JDS ಹಾಗೂ ಬಿಜೆಪಿ ಮೈತ್ರಿಕೂಟ ಹಾಲಿ ಸಂಸದೆ ಸುಮಲತಾ ಅವರಿಗೆ ಟಿಕೆಟ್ ಇಲ್ಲ ಅನ್ನೋ ಚರ್ಚೆಯ ನಡುವೆ JDS ನಾಯಕರು ಕುಮಾರಸ್ವಾಮಿ ಅವರ, ನಿಖಿಲ್ ಕುಮಾರಸ್ವಾಮಿ ಅವರ, ಪುಟ್ಟರಾಜು ಅವರ ಪ್ರಶ್ನೆ ಎದುರಾಗಿತ್ತು. ಆದರೆ ಈಗ ಹಾಲಿ ಸಂಸದೆ ಸುಮಲತಾ ಅವರು ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವ್ರನ್ನ ಭೇಟಿಯಾಗಿದ್ದಾರೆ. ಟಿಕೆಟ್ ನಮಗೆ ಬೇಕೇ ಬೇಕು, ಯಾವುದೇ ಕಾರಣಕ್ಕೂ JDSಗೆ ಈ ಕ್ಷೇತ್ರನ ಬಿಟ್ಕೊಡೋದು ಬೇಡ, ಯಾಕೆಂದರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ನಾನು JDS ಕಾಂಗ್ರೆಸ್ಸನ್ನು ಸೋಲಿಸಿ ಈ ಕ್ಷೇತ್ರವನ್ನು ಪಡ್ಕೊಂಡಿದ್ದೇನೆ. ಹೀಗಿರಬೇಕಾದ್ರೆ ನಾವು ಯಾಕೆ ನಮ್ಮ ಕ್ಷೇತ್ರವನ್ನು JDSಗೆ ಬಿಟ್ಕೊಡ್ಬೇಕು, ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ಸುಮಲತಾ ಅವರು ಇವತ್ತು ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರಿಗೆ ತಿಳಿಸಿದ್ದಾರೆ. ಸೊ ಈ ಒಂದು ಸಭೆಯ ಸಾರಥ್ಯವನ್ನು ಸಂತೋಷ್ ಜಿ ವಹಿಸಿದ್ರು. ಜೊತೆಗೆ ಈಗ ನರೇಂದ್ರ ಮೋದಿ ಅವ್ರನ್ನೂ ಸಹ ಸುಮಲತಾ ಅವರು ಭೇಟಿ ಮಾಡಿದ್ದಾರೆ. ಇಷ್ಟೇ, ನರೇಂದ್ರ ಮೋದಿ ಅವರು ಹಾಗೆ JP ನಡ್ಡಾ ಅವರ ಬಳಿ ಸುಮಲತಾ ಅವರು ಟಿಕೆಟ್ಗಾಗಿ ಬೇಡಿಕೆ ನೆಟ್ಟಿದ್ದಾರೆ. ನನ್ನ ರಾಜಕೀಯ ಏನಿದೆ ಮುಂದಿನ ಭವಿಷ್ಯ ಅದು ಮಸುಕಾಗೋದು ಬೇಡ, ಯಾಕೆಂದರೆ BJPಯಲ್ಲಿ ಖಂಡಿತವಾಗಿ ಗೆಲ್ಲುತ್ತೆ, BJPನ ಗೆಲ್ಲಿಸೋ ಜವಾಬ್ದಾರಿ ನಂದು, ನನಗೆ ಅವಕಾಶ ಮಾಡಿಕೊಡಿ, ಯಾವುದೇ ಕಾರಣಕ್ಕೂ ಕಳೆದ ಚುನಾವಣೆಯಲ್ಲಿ ಸೋತಂತಹ JDS ಅಭ್ಯರ್ಥಿಗೆ ಅವಕಾಶ ಕೊಡುವ ಯಾವುದೇ ಹೆಜ್ಜೆನ ಇಡಕ್ಕೆ ಹೋಗಬೇಡಿ ಅಂತ ಏನು BJP ಹೈಕಮಾಂಡ್ಗೆ ಸುಮಲತಾ ತಿಳಿಸಿದ್ದಾರೆ. ಕಾರಣ ಇಷ್ಟೇ, ಎಲ್ಲ ಸಹ ಸರಾಗವಾಗಿ BJP ಜೊತೆ ಮೈತ್ರಿ ಆದರೆ ಈ ಕ್ಷೇತ್ರ ನಮ್ಮ ತೆಕ್ಕೆಗೆ ಬರುತ್ತೆ ಅಂತ JDS ಭಾವಿಸಿತ್ತು. ಆದರೆ ಇದು ಯಾವುದೂ ಸಾಧ್ಯ ಇಲ್ಲ, ಅಸಾಧ್ಯ, ನನಗಿದು ಟಿಕೆಟ್ ಆಗುತ್ತೆ, JDSನವರ ಮಾತೆಲ್ಲ ಸುಳ್ಳು ಅನ್ನೋ ಮಾತನ್ನು ಹೇಳ್ತಾ ಸುಮಲತಾ ಅವರು ತನ್ನ ಟಿಕೆಟ್ ಹಕ್ಕೋತ್ತಾಯವನ್ನು ಈಗ ಮಾಡಿದ್ದಾರೆ. ಸೊ BJP ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು. ಯಾಕೆಂದರೆ ಸುಮಲತಾ ರಾಜಕೀಯವಾಗಿ ಈಗ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ, ಟಿಕೆಟ್ಗಾಗಿ ಬೇಡಿಕೆನ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಬಹುತೇಕ ಟಿಕೆಟ್ ಅವ್ರಿಗೆ ಅಂತಿಮ ಆಗಿದೆ, ಘೋಷಣೆ ಅಷ್ಟೇ ಬಾಕಿ ಇದೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಾಗಮಂಗಲ ಮೂಲದ ಸ್ಟಾರ್ ಚಂದ್ರು ಅವರು ಕಣಕ್ಕಿಳಿತಾ ಇದ್ದಾರೆ. ಹಾಗೆ JDS ನಮಗೆ ಟಿಕೆಟ್ ಅಂತ ಭಾವಿಸಿ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅಥವಾ ಪುಟ್ಟರಾಜು ಅಂತ ಚರ್ಚೆ ಆಗ್ತಿತ್ತು. ಈ ಬೆನ್ನಲ್ಲೇ ಸುಮಲತಾ ಭೇಟಿ ಮಹತ್ವದ ತಿರುವನ್ನು ಪಡ್ಕೊಂಡಿದೆ. ಜೊತೆಗೆ ಅವರ ಒತ್ತಾಯ, ಮಂಡ್ಯ ಲೋಕಸಭಾ ಕ್ಷೇತ್ರದ BJP ಟಿಕೆಟ್ ನನಗೇ ಬೇಕು, ಜೊತೆಗೆ ಮೈತ್ರಿ ಆಗಿದ್ದೀರಿ ಓಕೆ, ಆದರೆ JDSಗೆ ಸೀಟು ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ, ಬಿಕಾಸ್ ಆಫ್ ಇಲ್ಲಿ ಹಾಲಿ ಸಂಸದೆ ನಾನು ಅನ್ನೋದನ್ನು ಸುಮಲತಾ ಸಮರ್ಥವಾಗಿ JP ನಡ್ಡಾ ಅವರ ಬಳಿ, ಸಂತೋಷ್ ಜಿ ಅವರ ಬಳಿ, ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಮಂಡನೆಯನ್ನು ಮಾಡಿದ್ದಾರೆ. ಸೊ ಇನ್ನೆರಡು ವಾರಗಳಲ್ಲಿ ಸೀಟ್ ಶೇರಿಂಗ್ ಆಗುತ್ತೆ. ಬಹುತೇಕ JDS ಅಂದರೆ ಮಂಡ್ಯ ಅಂದರೆ JDS ಅನ್ನೋದು ರಾಜಕೀಯವಾಗಿ ಅವರ ಲೆಕ್ಕಾಚಾರ. ಆದರೆ JDS ಕಾಂಗ್ರೆಸ್ ಎರಡೇ ಪಕ್ಷ ಇರತಕ್ಕಂಥ ಪ್ರಬಲ ಇರತಕ್ಕಂಥ ಜಿಲ್ಲೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಸುಮಲತಾ ಗೆದ್ದಿದ್ರು. ಸುಮಲತಾ ಗೆಲುವಿನಲ್ಲಿ BJP, ಕಾಂಗ್ರೆಸ್ ಹಾಗೆ ರೈತ ಸಂಘದ ಪಾತ್ರ ಇತ್ತು. ಆದರೆ ಸದ್ಯದ ಸನ್ನಿವೇಶದಲ್ಲಿ BJPಯಿಂದ ನಾನೇ ಸ್ಪರ್ಧೆ ಮಾಡಬೇಕು ಅನ್ನೋ ಹಠಕ್ಕೆ, ಜೊತೆಗೆ ಲೆಕ್ಕಾಚಾರಕ್ಕೆ ಒತ್ತಡ ಹಾಕುವಂಥ ಕೆಲಸವನ್ನು, ಡಿಮ್ಯಾಂಡ್ ಮಾಡುವಂಥ ಕೆಲಸವನ್ನು ಸುಮಲತಾ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನೋದು ಇನ್ನೆರಡು ವಾರಗಳಲ್ಲಿ ಗೊತ್ತಾಗುತ್ತೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಮಂಡ್ಯ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾ ಇರ್ತಕ್ಕಂಥ ಸ್ಟಾರ್ ಚಂದ್ರು ಅವರ ಎದುರಾಳಿ JDSನವ್ರು ಆಗ್ತಾರಾ, BJPಯವರು ಆಗ್ತಾರಾ? ಸುಮಲತಾ ಅವ್ರಿಗೆ ಮತ್ತೆ ಹೈಕಮಾಂಡ್ ಟಿಕೆಟ್ ಕೊಡುತ್ತಾ, ಮಣೆ ಹಾಕುತ್ತಾ? ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.